ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ, ಇಲ್ಲಂತೂ ತುಂಬಾ ಚಳಿ ಶುರುವಾಗಿದೆ. ನಾಳೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅದರಲ್ಲೂ ಈ ಸಲ ನಾನು ಒಬ್ಬಳೇ ಹೋಗ್ತಾ ಇರೋದು, ಒಬ್ಬಳೇ ಟ್ರಾವೆಲ್ ಮಾಡ್ತಿರೋದು. ಅಂದರೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ಬೆಂಗಳೂರಿಗೆ ಒಬ್ಬಳೇ ಹೋಗ್ತಾ ಇರೋದು. ಇಲ್ಲ ಅಂತಂದರೆ ಪ್ರವೀಣ್ ಅವ್ರ ಜೊತೇಲಿ ಬರ್ತಾಯಿದ್ರು. ಈ ಸಲ ನಾನೊಬ್ಳೇ, ಅದರಲ್ಲೂ ನನ್ನ ಮಗನ ಬಿಟ್ಬಿಟ್ಟು ಹೋಗ್ತಾ ಇರೋದು. ಅವನಿಗೆ ಬರೋದಕ್ಕೆ ಇಷ್ಟ ಇಲ್ಲ, ಬರಲ್ಲ ಅಂತ ಹೇಳ್ತಾನೆ ಒಂದ್ಸಲ, ಮತ್ತೆ ರಜೆ ಹಾಕಲ್ಲ ಅಂತ ಹೇಳ್ತಾನೆ, ಮತ್ತು ಹೋಗಿ ಬಂದಮೇಲೆ ಕಿರಿಕಿರಿ ಮಾಡ್ತಾನೆ ಅಂತ ಹೇಳಿ ನಾನು ಒಬ್ಳೇ ಹೊರಟಿರೋದು. ಹೋಗಿ ಬಾ ಅಂತ ನಮ್ಮ ಮನೆಯವರು ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಮಿಷನ್ ಅಂತಂದರೆ ಬೆಂಗಳೂರಿಗೆ ಹೋಗುವಾಗ ಅವರು ಜೊತೇಲಿ ಇರ್ತಾಯಿದ್ರು. ನಾನು ಒಬ್ಬಳೇ ಆಗಿ ಮದುವೆ ಆದಮೇಲೆ ಹೋಗಿರಲಿಲ್ಲ. ಈ ಸಲನೇ ಹೊರಟಿರೋದು. ಅಮ್ಮನ ಮನೆಗೆಲ್ಲ ಹೋದಾಗ ಹೋಗಿದ್ದೆ. ಇಲ್ಲ, ಪ್ರವೀಣ್ ಅವರು ಹೇಳಿದ್ದಾರೆ ಹೋಗಿ ಬಾ, ನಾನು ನೋಡ್ಕೊತೀನಿ ಅಂತ. ಆದರೂ ನನಗೆ ಒಂಥರ ಫಾರ್ ದಿ ಫಸ್ಟ್ ಟೈಮ್ ಅವ್ನು ಹುಟ್ಟಿದ ಮೇಲೆ ನಾನು ಬಿಟ್ಟು ನಾನು ಒಬ್ಬಳೇ ಹೋಗ್ತಾರೆ. ಹಾಗಾಗಿ ಮತ್ತೆ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅವ್ನು ಬಂದಮೇಲೆ ಅವನ ರಿಯಾಕ್ಷನ್ ಹೇಗೆಲ್ಲ ಇರುತ್ತೆ ಅಂತ. ಫಸ್ಟಿಂದ ವಿಡಿಯೋ ಮಾಡಬೇಡಿ, ವಿಡಿಯೋ ಆಫ್ ಮಾಡಿ, ಆನ್ ಮಾಡಿ. ಆಫ್ ಮಾಡಿದ್ದೀನಿ. ವಿಡಿಯೋ ಆನ್ ಮಾಡಿ. ಆನ್ ಮಾಡಿದೆ. ವಾವ್, ಇವಾಗ ಅಮ್ಮ ನಾಳೆ ಬೆಂಗಳೂರಿಗೆ ಹೋಗ್ತೀನಲ್ಲ, ನಿನಗೆ ಬೇಜಾರಾಗತ್ತಾ? ಸ್ವಲ್ಪ ಇರ್ತೀಯಲ್ಲ ಪಪ್ಪ ಜೊತೆ, ಹೌದಾ? ಸಾಕು, ಪಪ್ಪಂಗೆ ಗಲಾಟೆ ಮಾಡಬೇಡ. ಹಾಂ, ಹೋಮ್ವರ್ಕ್ ಎಲ್ಲ ನೀನೇ ಬರ್ಕೊತೀಯಲ್ಲ, ಬರ್ಕೊತೀಯಾ? ಹಾಂ, 3, 2, 1 ಅಂತ ಹಿಂಗಂತ ಹಿಡ್ಕೊಂಡು ಶೂಟ್ ಡಗ್ ಅಂತ ಅಂತಾರೆ. 3, 2, 1. ನಮ್ಮ ಕ್ಲಾಸಲ್ಲಿ ಆರವ್ ಇದ್ದಾನೆ, ನನ್ನ ಫ್ರೆಂಡು. ಅವನಿಗಂತ ನಮಗೇನೋ ಜಾಸ್ತಿ ಅಮೌಂಟ್ ಕೊಟ್ಟರೆ ಅವ್ನು ಬಸ್ಸಲ್ಲೇ ಬರ್ಕೊಂಡು ಬಿಡ್ತಾನೆ. ಬಸ್ಸಲ್ಲೆಲ್ಲ ಬರೆಯೋಕ್ಕಾಗಲ್ಲ ಕಂದ, ಅವ್ನು ಸುಮ್ಮನೆ ಹೇಳಿದ್ದು. ನೀ ಬರಿ. ಇಲ್ಲ, ನಿಜ. ಸರಿ, ನೀನು ಫಾಸ್ಟ್ ಬರೆಯೋದನ್ನ ಕಲ್ತ್ಕೋವಾಗ ಆಗತ್ತೆ, ಓಕೆನಾ? ಫಾಸ್ಟ್ ಬರೆಯೋದ ನಾನು ನೀ ಫಾಸ್ಟ್ ಬರೀತೀಯ, ಸಾಕು ಅಷ್ಟು. ತುಂಬ ಫಾಸ್ಟ್ ಬರೆದ್ರೆ ಎಲ್ಲ ರಾಂಗ್ ಆಗುತ್ತೆ, ಆಮೇಲೆ ಹ್ಯಾಂಡ್ ರೈಟಿಂಗ್ ನೀಟ್ ಬರಲ್ಲ. ನಾನಾರು ಬಸ್ಸಲ್ಲಿ ಬರ್ತಿದ್ದೆ. ನೀ ಬಸ್ಸಲ್ಲಿ ಹೋಗ್ತೀಯಾ? ಬಸ್ಸಲ್ಲಿ ಹೋಗ್ತೀಯಾ? ಬಸ್ಸಲ್ಲಿ ಹೋಗ್ತೀಯಾ? ಹಾಂ, ನೋ, ಅದು ಯಾಕೆ ಹಂಗಾಡೋದು? ಬನ್ನಿ. ಕೆಲವರೆಲ್ಲ ಹಿಂಗೆ ಡಾನ್ಸ್ ಮಾಡ್ತಾರೆ. ಹೆಂಗೆ ಡಾನ್ಸ್ ಮಾಡ್ತಾರೆ? ಹಾಗೆ ಯಾವ ಥರ ಡಾನ್ಸಿನಿ? ಹಂಗಲ್ಲ ಡಾನ್ಸಾ? ಸಾಕು, ಬಾ, ಬರಿ. ಸುಮ್ಮನೆ ಕೂರಲ್ಲ ನೀನು? ಇಲ್ಲ. ಯಾಕೆ? ನಾನು ತಗೊಂಡ್ರೆ ಬ್ಯಾಡ್ ಬಾಯ್. ನೀ ಬ್ಯಾಡ್ ಬಾಯ್, ನಾಟಿ ಮ್ಯಾನ್. ನಾನು ನಾಟಿ ಮ್ಯಾನ್ ಆಗಿಬಿಟ್ಟಿದ್ಯಾ? ಬಾಯ್ನ ಮ್ಯಾನ ನೀನು? ಮೆನ್. ಬಾಯ್. ಅಮ್ಮ, ಎಂತಕ್ಕಂದ್ರೆ ಟಿವಿ ಮ್ಯಾನ್ ಇದ್ರೆ ಮ್ಯಾನ್ ಅಂತ ಒಂದು ದೊಡ್ಡಕ್ಕೆ ನನಗಿಂತ. ಹೌದಾ, ನೀನು ಬಾಯ್ ಇವಾಗ, ಓಕೆನಾ? ಜನ ಮಾತಾಡೋದು. ನಾನು ಎಂತಕ್ಕಂದ್ರೆ ಬ್ಯಾಡ್ ಬಾಯ್, ನಾಟಿ. ನಾನು ನೀ ನಾಟಿನಾ? ಬ್ಯಾಡ್ ಬಾಯ್? ಗುಡ್ ಬಾಯ್ ಅಲ್ಲ? ಗುಡ್ ಬಾಯ್ ಆದರೂ ಸ್ವಲ್ಪ ನಾಟಿ ಅಲ್ಲ? 500 ನಾಟಿ ನಾನು. ಅಲ್ಲ, ನಿಂಗೆ ಬೇಜಾರು ಮಾಡ್ಕೋಬೇಡ, ನಾ ಬೆಂಗಳೂರಿಗೆ ಹೋಗಿ ಬರ್ತೀನಿ. ಐ ಲವ್ ಯು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ರೆಡಿಯಾಗಿದ್ದೆ ನಾನು. ಮತ್ತು ಬೆಳಗ್ಗೆ ತಿಂಡಿಗೆ ಅಂತ ಪುಳಿಯೋಗರೆ ಗೊಜ್ಜಿ ಮಾಡಿ, ಹಾಗೆಯೇ ಅದ್ರ ಜೊತೆಗೆ ರೈಸ್ ಮಾಡಿ, ಮತ್ತು ಸ್ವಲ್ಪ ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ. ಅಂದರೆ ಲಿಶಿತ್ತು ದೋಸೆ ಯಾವ ಟೈಮಲ್ಲಿ ಒಯ್ದುಕೊಟ್ರು ತಿಂತಾನೆ, ಹಾಗಾಗಿ ಸ್ವಲ್ಪ ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟರೆ ಅವನಿಗೆ ಬೇಕಾದಾಗ ಪ್ರವೀಣ್ ಅವ್ರು ಒಯ್ದುಕೊಡ್ತಾರೆ ಅಂತ. ಮತ್ತು ಇಲ್ಲಿ ನೋಡಿದ್ರೆ ಲಿಶಿತ್ ಮಲಗಿದ್ದಾನೆ. ಎಪ್ಸೋದಾ ಬೇಡ ಅಂತ ಅನ್ನಿಸ್ತಿತ್ತು, ಒಂಥರ ಬೇಜಾರು ಅನ್ನಿಸ್ತಾ ಇತ್ತು ನನಗೆ. ಅಂದರೆ ಹೇಳ್ದಲ್ಲ, ಫಸ್ಟ್ ಟೈಮ್ ಅವನ್ನ ಬಿಟ್ಟು ಹೋಗ್ತಿರೋದು, ಹೆಂಗಿರ್ತಾನೋ ಏನೋ ಅಂತ. ಮತ್ತೆ ಹಾಗೆ ಮುದ್ದು ಮಾಡಿಬಿಟ್ಟು ಬಂದೆ ನಾನು. ಮತ್ತು ಪ್ರವೀಣ್ ಅವ್ರು ಹೇಳಿದರು, ಇಲ್ಲ ಎಪ್ಸು, ಮತ್ತು ಅಳೋದಕ್ಕೆ ಶುರು ಮಾಡಿಬಿಡ್ತಾನೆ ಹೇಳಿಲ್ಲ ಅಂತ ಹೇಳಿ ಅಂತ. ಇವಾಗ ಬೆಳಗ್ಗೆ ಹೊರಟಿದ್ದೀನಿ. ಪಾಪಣ್ಣ ಮಲಗಿದ್ದಾನೆ, ಪ್ರವೀಣ್ ಅವ್ರು ಬಿಟ್ಟು ಬರ್ತಾರೆ. ರೆಡಿಯಾಗಿದ್ದೀನಿ. ಇವಾಗ ಚಳಿ ಇದೆ ಅಂತ ಸ್ವೆಟರ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಹೊರಡಬೇಕು.
ಕಂದ ಮಾಡಿ ಟಿವಿ ಆನ್ ಮಾಡಿದ್ದೀನಿ ನೋಡ. ನೋಡ್ದೇನೆ ಎಲ್ಲ ಆಪರೇಟ್ ಮಾಡ್ಕೊಂಡು ನೋಡ. ಬಾಯ್ ಬಾಯ್. ಟಂಗು ಟಂಗು. ನಾನು ರೆಡಿ ಆದಮೇಲೆ ಲಿಶಿತ್ನ ಏಳಿಸ್ಬಿಟ್ಟು ಅವನಿಗೆ ಟಿ ವಿ ಹಾಕ್ಕೊಟ್ರೆ ಮನೇಲಿ ಸುಮ್ಮನೆ ಕೂತಿರ್ತಾನೆ ನೋಡಿಕೊಂಡು. ಹಾಗಾಗಿ ಮತ್ತೆ ಹೋದ್ಮೇಲೆ ಅಳಬಾರ್ದು ಅಂತ ಹೇಳಿ ಎಪ್ಸಿ ಬೆಳಗ್ಗೆನ ನನ್ನನ್ನು ಪ್ರವೀಣ್ ಅವರು ಬಂದು ಬಸ್ಸಿಗೆ ಬಿಟ್ಕೊಟ್ರು. ಅಲ್ಲಿಂದ ಬಂದು ಮತ್ತೆ ಶಿವಮೊಗ್ಗದಲ್ಲಿ ಬಸ್ ಚೇಂಜ್ ಮಾಡಿ ಬೆಂಗಳೂರಿಗೆ ಬಸ್ ಹತ್ತದೆ. ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ, ಆದ್ರೂ ಒಬ್ಬಳೇ ಹೋಗ್ತಿರೋದು, ಟ್ರೈನಲ್ಲಿ ಹೋಗಬೇಡ ಅಂತ ಹೇಳಿದರು. ಹಾಗಾಗಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಶಿವಮೊಗ್ಗದಿಂದ ಬೆಳಗ್ಗೆ ಬೇಗ ಹೊರಟಿದ್ರಿಂದ ನನಗೆ ಬಸ್ಸಲ್ಲಿ ಸರಿ ನಿದ್ದೆ ಬಂದಿತ್ತು. ನಿದ್ದೆಯಿಂದ ಎದ್ದು ನೋಡುವಾಗ ನಾನು ತುಮಕೂರು ಹತ್ರ ಇದ್ದೆ. ಅಲ್ಲಿಂದ ಮತ್ತೆ ಮೆಜೆಸ್ಟಿಕ್ಕಿಗೆ ಬಂದು ಮೆಜೆಸ್ಟಿಕ್ಕಿಂದ ಸಿಟಿ ಬಸ್ ಹಿಡಿದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಹೋದೆ. ಅವತ್ತಿನ ದಿನ ನಾನು ಅರ್ಧ ಬೆಂಗಳೂರೇ ತಿರುಗಿದ್ದೀನಿ. ಅಂದರೆ ಅಮ್ಮ ಮತ್ತು ತಂಗಿ ಇಬ್ಬರು ಬರ್ತೀನಿ ಅಂತ ಹೇಳಿದ್ರು. ಮತ್ತು ಅವ್ರನ್ನ ಬಿಟ್ಟು ನಾನು ಹೋಗೋದು ಬೇಡ ಅಂತ ಹೇಳಿ ಅಲ್ಲಿಂದ ಮತ್ತೆ ಬಸ್ ಚೇಂಜ್ ಮಾಡಿ ಅಮ್ಮ ಮತ್ತು ತಂಗಿನ ಇಬ್ಬರನ್ನೂ ಕರ್ಕೊಂಡು ಅಕ್ಕನ ಮನೆಗೆ ಹೋದ್ವಿ. ಅಕ್ಕನ ಮನೆ ತಲುಪೋವಾಗಲೇ ರಾತ್ರಿ 9 ಗಂಟೆ ಆಗೋಗಿತ್ತು. ಅಕ್ಕ ನಮ್ಮನ್ನು ಬೇಗ ಬರ್ತಾರೆ ಅಂತ ವೆಯ್ಟ್ ಮಾಡಿ 6 ಗಂಟೆಯಿಂದ, ಅಮ್ಮ ಮತ್ತು ತಂಗಿ ಬರೋದು ಲೇಟ್ ಆಯ್ತಲ್ಲ, ಹಾಗಾಗಿ ಮನೆಗೆ ತಲುಪೋದು ನಾವು 9 ಗಂಟೆ ಆಯಿತು. ನಾವು ಅಕ್ಕನ ಮನೆಗೆ ತಲುಪೋಷ್ಟರಲ್ಲಿ ಅಕ್ಕಯ್ಯಂದು ಎಲ್ಲ ಥರದ ನಾನ್ ವೆಜ್ ರೆಸಿಪೀಸು ರೆಡಿಯಾಗಿತ್ತು. ನಾವು ಹೋಗಿದ್ದು ಸುಸ್ತಾಗಿದ್ದಕ್ಕೂ ಅಕ್ಕಯ್ಯ ನಾನ್ ವೆಜ್ ರೆಸಿಪಿ ಮಾಡಿದ್ದಕ್ಕೂ ಸರಿ ಇತ್ತು. ಚೆನ್ನಾಗಿ ಊಟ ಅಂತೂ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಬಿಸಿ ಬಿಸಿ ಕಾಫಿ ಕುಡಿದು ತಲೆ ಕೂದಲಿಗೆ ಆಯಿಲ್ ಮಸಾಜ್ ಮಾಡಿದ್ವಿ. ನಾವು ಸುಸ್ತಾಗಿ ಬಂದಿದ್ದಕ್ಕೂ ಈ ಥರ ಬಿಸಿ ಮಾಡಿ ಎಣ್ಣೆ ಹಚ್ಚಿದರೆ ತಂಪು ಅನಿಸುತ್ತೆ. ಹಾಗೆಯೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಬಿಟ್ಟು ಅಕ್ಕಯ್ಯ ಹೊರಗಡೆ ಸ್ವಲ್ಪ ಗಾರ್ಡನ್ ಥರ ಎಲ್ಲ ಮಾಡಿದ್ದಾರೆ, ಅದನ್ನ ನೋಡ್ಕೊಬರೋಣ ಅಂತ ಹೊರಟೆ. ಹಾಗೆ ನಿಮಗೂ ಕೂಡ ತೋರಿಸ್ತೀನಿ, ಚೆನ್ನಾಗಿ ಮಾಡಿದ್ದಾರೆ. ಇದು ಬೆಂಗಳೂರು ಸಿಟಿಲಿ ಇರೋದು ಅಂತ ಅನ್ನಿಸ್ತಾನೇ ಇಲ್ಲ, ಅಷ್ಟು ಚೆನ್ನಾಗೆಲ್ಲ ಗಿಡಗಳನ್ನ ಮೇಂಟೈನ್ ಮಾಡಿದ್ದಾರೆ. ಈ ಹೂ ಗಿಡಕ್ಕಿಂತ ಇದೇ ಚಂದ ಅಲ್ಲಮ್ಮ. ಬೆಳ್ಳುಳ್ಳಿ ಕಬಾಬ್. ಸ್ವಲ್ಪ ಹತ್ರ ಹತ್ತು, ಸ್ವಲ್ಪ ದೂರ ಇರಬೇಕು, ಆಗ ಗಾಳಿಗೆ ಬಂದಿದೆ. ಎಲ್ಲಿ ಹಿಡಿದು ಬೆಳಗಿನ ತಿಂಡಿ ತಿಂದ್ಬಿಟ್ಟು ಹಗಲೊತ್ತೆಲ್ಲ ರೆಸ್ಟ್ ಮಾಡಿ ಸಂಜೆ ನಾವು ಮತ್ತೆ ಒಂದು ಫಂಕ್ಷನಿಗೆ ಹೋಗಬೇಕು. ಹೇಳ್ದಾಗೆ ನಾನು ಬೆಂಗಳೂರಿಗೆ ಯಾಕೆ ಬಂದಿದ್ದು ಅಂತಲೇ ಹೇಳಲಿಲ್ಲ ಅಲ್ವಾ. ನಮ್ಮ ಭಾವನ ಮಗಳ ಮದುವೆ ಇದೆ, ಇವತ್ತು ರಿಸೆಪ್ಷನ್ ಇರೋದು. ಹಾಗಾಗಿ ನಾನು ಬೆಂಗಳೂರಿಗೆ ಬಂದಿರೋದು. ನಾನು ಮೊದಲು ಬೆಂಗಳೂರಲ್ಲಿದ್ದಾಗ 3 ವರ್ಷ ಅವ್ರ ಮನೆಯಲ್ಲೇ ಇದ್ದೆ, ಅಂದರೆ ನಮ್ಮ ಭಾವನ ಮನೆಯಲ್ಲಿದ್ದೆ. ಅವರ ಮಗಳ ಮದುವೆ ಇವತ್ತು. ಹಾಗಾಗಿ ನಾನು ಅಮ್ಮ ತಂಗಿ ಎಲ್ಲ ರೆಡಿಯಾಗಿ ರಿಸೆಪ್ಷನ್ಗೆ ಹೊರಟಿದ್ದೀವಿ. ರಿಸೆಪ್ಷನ್ ಹಾಲು ಬೇರೆ ಏರಿಯಾದಲ್ಲಿ ಇರೋದ್ರಿಂದ ಬಾವ ನಮ್ಮನ್ನು ಕಾರಲ್ಲಿ ಬಿಟ್ಕೊಡ್ತೀನಿ ಅಂತ ಅಂದರು. ಹಾಗಾಗಿ ಇವಾಗ ಎಲ್ಲರೂ ಹೊರಟಿದ್ದೀವಿ. ಈಗ ಹೊರಟಿದ್ವಿ. ನಾನು ಭಾವ ಅಂತ ಹೇಳಿದ್ನಲ್ಲ, ಇವರೇನೆ ನಮ್ಮ ಪಪ್ಪನ ಸೋದರಳಿಯ, ಅಂದರೆ ನಮಗೆ ಅತ್ತೆ ಮಗ ಆಗಬೇಕು. ಅವರ ಮಗಳ ಮದುವೆ ಇವತ್ತು.
ಅಲ್ಲಿಂದ ವೆಲ್ಕಮ್ ಡ್ರಿಂಕ್ ಎಲ್ಲ ಕುಡಿದ್ಬಿಟ್ಟು ಊರ ಕಡೆಯಿಂದ ಎಲ್ಲರೂ ಬಂದಿದ್ದರು, ಅವ್ರನ್ನೆಲ್ಲ ಮಾತಾಡ್ಸೋಣ ಅಂತ ನಿಂತ್ಕೊಂಡು ಮಾತಾಡಿಸ್ತಿದ್ವಿ. ಮತ್ತು ಅಲ್ಲಿ ತುಂಬಾ ಸೌಂಡ್ ಇತ್ತು. ಆರ್ಕೆಸ್ಟ್ರಾದವ್ರದ್ದು ಹಾಡಿನ ಮುಂದೆ ನಾವು ಮಾತಾಡಿದ್ದೇನೂ ಕೇಳಿಸ್ತಿರ್ಲಿಲ್ಲ. ಹಾಗಾಗಿ ನಾನಿವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೆಂಟರೆಲ್ಲರೂ ಬಂದಿದ್ರಲ್ಲ, ಎಲ್ಲರನ್ನೂ ತುಂಬ ಟೈಮ್ ಆಗಿತ್ತು, ನಾನಂತೂ ನೋಡ್ದೇನೆ ಎಲ್ಲರನ್ನೂ ಮಾತಾಡಿಸಿ ಇವಾಗ ಹಾಲ್ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಶಾಸ್ತ್ರಗಳೆಲ್ಲ ನಡೀತಾ ಇದೆ. ಅಂದರೆ ಈ ಕಡೆ ಬೆಂಗಳೂರು ಕಡೆ ಮದುವೆಗಳು ರಿಸೆಪ್ಷನ್ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಮದುವೆ ನಾಳೆ ಇರೋದು, ಇವತ್ತು ರಿಸೆಪ್ಷನ್ ಇರೋದು. ಹುಡುಗ ಮತ್ತು ಹುಡುಗಿ ಕಡೆಯಿಂದ ಎರಡು ಕಡೆನೂ ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ಸ್ಟೇಜ್ ಮೇಲೆ ಮದುವೆ ಶಾಸ್ತ್ರಗಳು ನಡೀತಾ ಇದ್ರೆ ನೆಂಟರೆಲ್ಲ ಬಂದಿದ್ರಲ್ಲ, ಇವರೆಲ್ಲ ನಮ್ಮ ಅತ್ತೆದಿರಾಗಬೇಕು, ನಮ್ಮ ಪಪ್ಪನ ಅಕ್ಕಂದಿರು. ಹಾಗೆಯೇ ಅತ್ತೆ ಮಕ್ಕಳು ಎಲ್ಲರೂ ಬಂದಿದ್ದರು. ಎಲ್ಲರನ್ನೂ ಮಾತಾಡಿಸಿ ನಾನು ನನ್ನ ತಂಗಿನೂ ಒಂದು ಕಡೆ ಬಂದು ಕೂತ್ಕೊಂಡ್ವಿ. ಫ್ರಂಟಲ್ಲೇ ಕೂತ್ಕೊಂಡ್ವಿ. ಮದುವೆ ಶಾಸ್ತ್ರಗಳು ನಡೆಯೋದೆಲ್ಲ ನಮಗೆ ಗೊತ್ತಾಗಬೇಕಲ್ಲ, ಹಾಗಾಗಿ ಫಸ್ಟು ಸೀಟಲ್ಲಿ ಬಂದು ಕೂತ್ಕೊಂಡ್ವಿ. ಇವಾಗ ರಿಸೆಪ್ಷನ್ ಹಾಲ್ಗೆ ಮದುವೆ ಹುಡುಗ ಹುಡುಗಿ ಇಬ್ಬರು ಬರ್ತಾ ಇದ್ದಾರೆ. ಇದು ಕೇರಳ ಸ್ಟೈಲು ಚಂಡೆ ವಾದ್ಯ ಅನಿಸುತ್ತೆ. ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಅವ್ರನ್ನ ಕರೆಸಿದ್ರು. ಅವ್ರದ್ದು ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ನಾವು ಹೋಗಿ ವಿಶ್ ಮಾಡಿ ಬರೋಣ ಅಂತ ಸ್ಟೇಜ್ ಮೇಲೆ ಹೋಗಿದ್ವಿ. ವಿಶ್ ಮಾಡಿಬಿಟ್ಟು ಊಟ ಮಾಡೋದಕ್ಕೆ ಅಂತ ಹಾಲ್ಗೆ ಬಂದು ಇವಾಗ ಊಟ ಮಾಡೋದಕ್ಕೆ ಕೂತ್ಕೊಂಡಿದ್ದೀವಿ. ಕೊಡವ ಲೈಕ್ ಕೊಡು. ಊಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಆರ್ಕೆಸ್ಟ್ರಾದವರು ಹಾಡು ಹೇಳ್ತಿದ್ರು. ಅದನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೇಳಿದ್ವಿ. ಮತ್ತು ಟೈಮ್ ಆಗೋಗಿತ್ತು, ರಾತ್ರಿ 10 ಗಂಟೆ ಮೇಲಾಗಿತ್ತು. ಮತ್ತು ನಾವು ಟ್ರಾಫಿಕಲ್ಲಿ ಮನೆ ಹೋಗಿ ತಲುಪೋದು ಲೇಟ್ ಆಗುತ್ತೆ ಅಂತ ಎಲ್ಲರೂ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ರೆಡಿಯಾಗಿ ಬೆಳಗ್ಗೆನೇ ತಿಂಡಿ ತಿಂದಾಯಿತು. ನಾವು ಹೊರಟಿದ್ದೀವಿ ಮದುವೆಗೆ. ನಮ್ಮಮ್ಮ ರೆಡಿಯಾಗಿದ್ದಾರೆ. ಮಾರನೇ ದಿನ ರೆಡಿಯಾಗಿ ಮದುವೆ ಹಾಲಿಗೆ ಬಂದಿದ್ದೀವಿ. ಇಲ್ಲಿ ಬಂದರೆ ಎಲ್ಲ ಶಾಸ್ತ್ರಗಳು ನಡೀತಾ ಇತ್ತು. ವರನ ಪಾದಪೂಜೆ, ವರಪೂಜೆ ಅನ್ನೋದನ್ನ ಮಾಡ್ತಾರಲ್ಲ, ಅದನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಕಡೆ ಒಂದೊಂದು ರೀತಿಯ ಪದ್ಧತಿನ ಮದುವೆಗಳಲ್ಲಿ ನಡೆಸ್ತಾರೆ. ಅಂದರೆ ನಮ್ಮ ಶಿವಮೊಗ್ಗದ ಕಡೆನೇ ಒಂಥರ ಪದ್ಧತಿ ಮಾಡಿದರೆ, ಕೊಡಗಿನ ಕಡೆನೇ ಬೇರೆ ಪದ್ಧತಿ ಇರುತ್ತೆ. ಹಾಗೆಯೇ ಬೆಂಗಳೂರಲ್ಲೇ ಬೇರೆ ಪದ್ಧತಿ ಇರುತ್ತೆ. ನಮ್ಮ ಕರ್ನಾಟಕ ವಿಭಿನ್ನ ಸಂಸ್ಕೃತಿ ಸಂಪ್ರದಾಯನ ಹೊಂದಿರೋ ರಾಜ್ಯ ಆದ್ದರಿಂದ ಒಂದೊಂದು ಊರಲ್ಲಿಯೂ ಒಂದೊಂದು ಜಿಲ್ಲೆಗಳಲ್ಲೂ ವಿಭಿನ್ನವಾದ ಸಂಸ್ಕೃತಿ ಸಂಪ್ರದಾಯನ ಹೊಂದಿರ್ತಾರೆ. ಅವರವರ ಪದ್ಧತಿಗೆ ಸರಿಯಾಗಿ ಅವರವರು ಮದುವೆಗಳನ್ನ ನಡೆಸುವಂಥದ್ದು. ಹೊರಗಡೆ ಮಾಡುವಂಥ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಮದುವೆ ಹಾಲಿಗೆ ಬಂದ್ವಿ. ಇಲ್ಲಿ ಈಗ ದಾರಮೂರ್ತ ಶಾಸ್ತ್ರನ ಮಾಡ್ತಾ ಇದ್ದಾರೆ. ತಾಳಿ ಕಟ್ಟಿದ ಮೇಲೆ ನಮ್ಮ ಹುಡುಗಿಯ ಮದುವೆ ಮುಗೀತು. ಅಂದರೆ ಇವಳು ಎಷ್ಟು ಸಣ್ಣವಳಿದ್ಲು ಅವ್ರ ಮನೇಲಿ ನಾನಿದ್ದಾಗ, 4th or 5th ಸ್ಟ್ಯಾಂಡರ್ಡ್ ಏನೋ ಇದ್ಲು. ನನಗೆ ಅವಳು ಮದುವೆ ಇದೆ ಅಂದಾಗ ನನಗೆ ಹಾಗೆ ಅನಿಸಿದ್ದು, ಇಷ್ಟು ಬೇಗ ಅವಳು ದೊಡ್ಡವಳಾಗ್ಬಿಟ್ಲಾ ಅಂತ. ಕಾಲ ಎಷ್ಟು ಬೇಗ ಉರುಳುತ್ತೆ, ಯಾರ್ಯಾರು ಹೇಗೆಲ್ಲ ಆಗ್ಬಿಡ್ತಾರೆ ಅಂತ. ಅವಳು ಮಾತ್ರ ದೊಡ್ಡವಳಾಗಿದ್ದಲ್ಲ, ಹಾಗೆಯೇ ನಮಗೂ ಕೂಡ ಏಜ್ ಆಗ್ತಿದೆ ಅನ್ನೋ ಥರ. ಕನ್ಯಾದಾನ ಶಾಸ್ತ್ರ ಆದಮೇಲೆ ಇವತ್ತಿನ ಶಾಸ್ತ್ರಗಳು ಮುಗ್ದಿದೆ.
ಮದುವೆ ಹಿಂದಿನ ದಿನ ಎಲ್ಲ ಶಾಸ್ತ್ರನೂ ಮಾಡಿ ಮುಗಿಸಿರ್ತಾರೆ. ಅಂದರೆ ಬೆಂಗಳೂರು ಕಡೆ ಮದುವೆ ಅಂದರೆ ಧಾರೆ ಶಾಸ್ತ್ರ ಮುಗಿದ ಮೇಲೆ ಯಾವ ಶಾಸ್ತ್ರನೂ ಇರೋದಿಲ್ಲ. ಆದ್ದರಿಂದ ನಾನು ಲಂಚ್ ಪ್ಲಸ್ಸು ಬ್ರೇಕ್ಫಾಸ್ಟ್ ಅಂತ ಎರಡನ್ನೂ ಸೇರಿಸಿ ಮದುವೆ ಊಟನ ಮುಗಿಸಿ ಮದುವೆ ಹಾಲಿಂದ ಹೊರಟೆ. ಅಲ್ಲಿಂದ ಬಂದು ಶಿವಮೊಗ್ಗ ಬಸ್ ಸಿಕ್ತು, ಬಸ್ಸಲ್ಲಿ ಬಂದೆ. ಬಸ್ಸಲ್ಲಿ ಬರೋ ಅಷ್ಟರಲ್ಲಿ ಶಿವಮೊಗ್ಗ ಬಂದು ತಲುಪೋ ಅಷ್ಟರಲ್ಲೇ ರಾತ್ರಿ ಆಗಿಬಿಟ್ಟಿತ್ತು. ಆದರೂ ಬಸ್ ಬೇಗ ಬರ್ಬೋದು ಅಂತ ಅಂದ್ಕೊಂಡು ಬಂದೆ. ಬಸ್ಸು ಮಧ್ಯ ಸ್ಟಾಪ್ ಕೊಟ್ಟು ಬರೋಷ್ಟರಲ್ಲಿ ಶಿವಮೊಗ್ಗ ಬಂದು ತಲುಪೋವಾಗಲೇ 8 ಗಂಟೆ ಆಗಿತ್ತು. ಅದಕ್ಕೆ ಸರಿಯಾಗಿ ನಮಗೆ ಬಸ್ ಇದ್ದಿದ್ದು ಮಿಸ್ ಆಯಿತು. ಅದಾದಮೇಲೆ ಲೇಟಾಗಿತ್ತು, 9:15ಗೆ ಬಸ್ ಇತ್ತು. ಹಾಗಾಗಿ ಅಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳಿ ಲಿಶಿತ್ಗೆ ಏನಾದರೂ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ರಿಲಯನ್ಸ್ ಟ್ರೆಂಡ್ಸಿಗೆ ಬಂದು ಸ್ವಲ್ಪ ಅದು ಇದು ಐಟಮ್ಸ್ ತಗೊಂಡು ಮನೆ ತಲುಪೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ಏನು ತಂದಿಲ್ಲ, ಏನು ತಂದಿಲ್ಲ. ಏನಿದೆ ನೋಡಿದ್ರಲ್ಲಿ? ಗಾಡಿನ ಈಗ ಸರ್ಪ್ರೈಸ್ ಕೊಡ್ತೀರಾ ಅನ್ಕೊಂಡಿದ್ದೀರಾ? ಎಂಥದ್ದು? ಮಾಸ್ಕ್ ಮಿಲನ. ಅದು ಸರ್ಪ್ರೈಸಾ ಅಲ್ಲ? ಅದು ಸರ್ಪ್ರೈಸ್ ಅಲ್ವಾ? ಪೂರ ಹೊತ್ತು ಬಂದಿಯಲ್ಲಿ ಅವನಿಗಿಷ್ಟ. ಮಾಸ್ಕ್ ಮಿಲನ್ ನನ್ನ ಫೇವ್ರೆಟ್. ಇದೆಂತ? ಆ್ಯಪಲ್ ಆಪಲ್ ಅಮ್ಮ. ಹಿಂಗೆ ಯಾರೋ ಏನೋ ಕೊಟ್ಟಿದ್ದಾರೆ. ದೊಡ್ಡಮ್ಮ ಕೊಟ್ಟಿದ್ದು. ಯಾವ ದೊಡ್ಡಮ್ಮ? ಪೃಥ್ವಿ ಅಣ್ಣಂತ. ದೊಡ್ಡಮ್ಮ, ದೊಡ್ಡಪ್ಪ. ದೊಡ್ಡ ಉಲಿ ಉಲಿ ಶೀಪಿ ಶೀಪಿ ನ್ಯಾನ್ಯ ನ್ಯಾನ್ಯ. ಅಮ್ಮನೇ ಎಷ್ಟು ಮಿಸ್ ಮಾಡ್ಕೊಂಡೆ ನನ್ನ ಅಪ್ಪಿ ಖುಷು. ಡ್ರೈ ಫ್ರೂಟ್ಸ್ ಅಪ್ಪ. ಅಯ್ಯೋ ಈಗ ಬೇಜಾರು. ಇಲ್ಲವೇ ಬಂದಿದ್ದೀನಲ್ಲ. ಹೋಗಿದ್ರಿ ಅಂತನ ಹಾಗೆ ಸಾಕು. ಯಪ್ಪ ಬೀಳ್ತಿದ್ದಲ್ಲ ಮರ. ಯಾಕೋ ಅಳ್ತಿರೋದು? ಸುಮ್ಮನಪ್ಪ. ನಾ ಹೋಗಿದ್ದೆ ಅಂತ ಇವನು ಇವಾಗ ಅಳ್ತಿರೋದು. ಇವಾಗ ಬಂದೆ 11:15 ಗಂಟೆ. ಬೆಂಗಳೂರಿಗೆ ಟ್ರಾವೆಲ್ ಮಾಡಿರೋದು, ಹಾಗೆ ಅಕ್ಕನ ಮನೆಗೆ ವಿಸಿಟ್ ಕೊಟ್ಟು ಮದುವೆ ರಿಸೆಪ್ಷನ್ ಎಲ್ಲ ವೀಡಿಯೋನು ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.